ಶಂಕರ್ ನಾಗ್ ನಾನು ಫಸ್ಟ್ ನೋಡಿದ್ದು ನನಗೆ ಅವಾಗೆಲ್ಲ ಶಂಕರ್ ನಾಗ್ ಆಗಲೇ ಒಂದೊಂದು ಕಾಲದಲ್ಲಿ ಮಾಡಿ ಇನ್ನೊಂದು ಎರಡು ಸಿನಿಮಾ ಮಾಡಿ ತುಂಬಾ ದೊಡ್ಡ ಸ್ಟಾರ್ ಆಗ್ಬಿಟ್ಟಿದ್ರು ಅವರು, ಅಂದ್ರೆ ಕಮರ್ಷಿಯಲ್ ಸ್ಟಾರ್ ಆಗಿ. ಅನಂತ್ ನಾಗ್, ಶಂಕರ್ ನಾಗ್. ಅನಂತ್ ನಾಗ್ ಬಗ್ಗೆ ಅಫ್ಕೋರ್ಸ್ ನಮ್ಗೆಲ್ಲ ಒಂಥರ ಯಾವಾಗಲೂ ಅಭಿಮಾನ, ಯಾಕಂದ್ರೆ ಅದ್ಭುತವಾದ ನಟ ಅವರು. ಅದು ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಇನ್ ದ ಕಂಟ್ರಿ, ನಾಟ್ ಜಸ್ಟ್ ಕರ್ನಾಟಕ. ಸೊ ಅವಾಗೆಲ್ಲ ಅವ್ರು ಅನಂತ್ ನಾಗ್ ಆಗ್ಲೇ ಬಹಳ ಫೇಮಸ್ ಆಗ್ಬಿಟ್ಟಿದ್ರು, ಒಂಥರ ತುಂಬಾ ಪಾಪ್ಯುಲರ್. ಒಂಥರ ನಮ್ಗೆಲ್ಲ ಈ ನಟನೆಗೆ ಬರಬೇಕು ಅಂತ ಆಸೆ ಬಂದಿದ್ದು ಅನಂತ್ ನಾಗ್ ಅವ್ರು ನೋಡಿದ್ಮೇಲೆ. ಸೊ ಈ ತರ ರಿಯಲಿಸ್ಟಿಕ್ ಆಗಿ ನಟನೆ ಮಾಡಬಹುದು, ಇದೊಂದು ಬೇರೆ ಜನರೇಷನ್ ಆಫ್ ಆಕ್ಟಿಂಗ್, ಬೇರೆ ತರದ ನಟನೆ, ಇದು ರಿಯಲಿಸ್ಟಿಕ್ ಆಕ್ಟಿಂಗ್. ಅದಕ್ಕೆ ಮುಂಚೆ ಆ ತರದ ನಟನೆ ಇರ್ಲಿಲ್ಲ ನಮ್ಮಲ್ಲಿ. ಅನಂತ್ ನಾಗ್ ಬರೋದಕ್ಕೆ ಮುಂಚೆ ತುಂಬಾ ಅಂದ್ರೆ ಬಹಳ ನೈಜವಾಗಿ ಅಭಿನಯ ಮಾಡೋದು ಅಷ್ಟೊಂದು ಇರ್ಲಿಲ್ಲ. ಅದ್ಭುತ ನಟರಿದ್ರು, ಬಟ್ ಆ ಜನರೇಷನ್ ಮಾಡೋರು ನಮ್ಗೆಲ್ಲೋ ತುಂಬಾ ಮೆಲೋ ಡ್ರಾಮ್ಯಾಟಿಕ್ ಅನ್ಸುದು, ಆ ತರನೇ ಮಾಡೋರು. ಬಟ್ ಅನಂತ್ ನಾಗ್ ಅದನ್ನ ಚೇಂಜ್ ಮಾಡೋದು ಕಂಪ್ಲೀಟ್ಲಿ. ಬರೀ ಕಣ್ಣಲ್ಲೇ ಆಕ್ಟ್ ಮಾಡೋರು, ಅವ್ರು ಡೈಲಾಗ್ ಹೇಳೋ ರೀತಿ ಕೂಡ ಬೇರೆ ತರ ಇರೋದು, ತುಂಬಾ ಸಿಂಪಲ್ ಆಗಿ, ನ್ಯಾಚುರಲ್ ಆಗಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಂದು ಬೇರೆ ಅವ್ರದ್ದು ಇದ್ದಂತ ಬಹಳ 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 ದೊಡ್ಡ ನಟ ಅವರು. ಎಲ್ಲ ಒಂಥರ ಈಸ್ ಆಲ್ ನಮ್ಗೆಲ್ಲ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಅನಂತ್ ನಾಗ್ ಅವರು. ಅವ್ರ ನಾಟಕ ಆಕ್ಟ್ ಮಾಡಕ್ ಬರ್ತೀನಿ ಬಾ ಅಂತ.